ಇಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಗಾಳಿ ಆಂಜನೇಯ ಎಂದು ಹೆಸರು ಬಂದಿದೆ. ಹನುಮಂತನ ಒಂದು ಹಸ್ತವನ್ನು ಮೇಲೆತ್ತಿ ಭಕ್ತರಿಗೆ ಅಭಯ. ದೇವಸ್ಥಾನದಲ್ಲಿ ಸಿಂಧೂರ ಮೂರ್ತಿಯು ಮುಖಕ್ಕೆ ಮಾತ್ರ ಲೇಪಿಸುತ್ತಾರೆ. ಭಾರತದಲ್ಲಿಯೇ ಇಡೀ ದೇಹಕ್ಕೆ ಸಿಂಧೂರ ಲೇಪಿಸುವ ಏಕೈಕ ದೇವಿ ಈ ಹನುಮಂತನು ಶಾಂತ ಸ್ವರೂಪಿ ಎಂದು ಸೂಚಿಸುತ್ತದೆ. ಮಕ್ಕಳು ಎಷ್ಟೇ ಹಠ ಮಾಡಿದ್ರು ಅದು ಕಡಿಮೆ ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ. ಸೊ ನಾನು ಮತ್ತೆ ನಮ್ ರಿಷಿ ಬಂಗಾರಿ ಇವತ್ತು ದೇವಸ್ಥಾನಕ್ಕೆ ಹೊರಟಿದೀವಿ. ಎಲ್ಲಿಗೆ ಹೋಗ್ಬೇಕಪ್ಪ ರಿಷಿ? ಏನಿದೆ ಅಲ್ಲಿ? ತಡಿ, ಅಲ್ಲಿ ನೋಡಲ್ಲ, ಅಲ್ಲಿ ಇದೆಲ್ಲ ಬೇಡ, ಅಲ್ಲಿ ನೋಡಲಿ. ಸೊ ಇವತ್ತು ಹೊರಟಿರೋದು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ. ನನ್ ಮಗ ಈ ದುಷ್ಟಶಕ್ತಿ ನಿವಾರಣೆ ಮತ್ತೆ ಈ ಸಣ್ಣ ಮಕ್ಳು ಏನಾದ್ರು ತುಂಬಾ ಹಠ ಮಾಡ್ತಿದಾರೆ ಅಂತ ಹೇಳಿದ್ರೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡ್ ಬಂದ್ರೆ ಎಲ್ಲಾನು ಸರಿ ಆಗತ್ತೆ. ಸೊ ನಮ್ ರಿಷಿನು ಯಾಕೋ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ, ಹಂಗಾಗಿ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಟಿಸ್ಕೊಂಡ್ ಬರೋಣ ಅಂತ ಅರೌಂಡ್ ಒಂದು 4:30 ಅಷ್ಟೊತ್ತಿಗೆ ಮನೆಯಿಂದ ಹೊರಟ್ವಿ. ಸೊ ಇವತ್ತು ಹೊರಟಿದ್ದು PMTC ಬಸ್ಸಲ್ಲಿ. ಬೆಳಗ್ಗೆನೆ ಹೊರಟಿದ್ವಿ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಹೇಳಿ ಸಂಜೆಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಅಂಡ್ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಬಸ್ ಕನ್ವೀನಿಯಂಟ್ ಚೆನ್ನಾಗಿದೆ. ಬಸ್ ಅಂತೂ ತುಂಬಾನೇ ಇದೆ, ಆಕ್ಚುಲಿ ಆರಾಮಾಗಿ ಹೋಗಿ ಬರ್ಬೋದು. ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಗೆ ಕಾಯ್ತಾ ಇದ್ವಿ ನಾನು ಮತ್ತೆ ರಿಷಿ. ಸೊ ಫೈನಲಿ ಸ್ಯಾಟಲೈಟ್ ಹೋಗೋ ಬಸ್ ಕೂಡ ಬಂತು. ಅಂಡ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಲ್ಲ ಆರ್ ಬಾಪೂಜಿ ನಗರ್ ಅಂತ ಬಸ್ ಸ್ಟಾಪ್ ಇದೆ. ಸೊ ಅಲ್ಲಿ ಇಳ್ಕೊಬೇಕು. ಅಂಡ್ ದೇವಸ್ಥಾನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ, ಮತ್ತೆ 3 ಗಂಟೆ ಓಪನ್ ಆಗಿ 9 ಗಂಟೆ ತನಕ ಇರುತ್ತೆ. ಸೊ ಇವಾಗ ಗಾಳಿ ಆಂಜನೇಯ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಈ ಆಂಜನೇಯ ದೇವಸ್ಥಾನಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ಸ್ವತಃ ವ್ಯಾಸರಾಯರೇ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾರುತಿ, ಪವನಪುತ್ರ, ಹನುಮಂತ, ಕೇಸರಿ, ವಾಯುಪುತ್ರ, ರಾಮಪ್ರಿಯ ಎಂದು ನಾನಾ ಹೆಸರಿನಿಂದ ಕರೆಯಲ್ಪಡುವ ಹನುಮಂತನಿಗೆ ವಾಯುದೇವರಿನ ಮಗನಾದ್ದರಿಂದ ಇಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಗಾಳಿ ಆಂಜನೇಯ ಎಂದು ಹೆಸರು ಬಂದಿದೆ. ಸುಮಾರು 1125 ಇಸವಿಯಲ್ಲಿ ವ್ಯಾಸರಾಜರು ಈ ದೇವಾಲಯ ಹನುಮಂತನ ಮೂರ್ತಿಯನ್ನು ವೃಷಭಾವತಿ ಮತ್ತು ಪಶ್ಚಿಮಾವತಿ ನದಿಗಳ ಸಂಗಮ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಎಲ್ಲಾ ಹನುಮಂತನ ಮೂರ್ತಿಗಳಲ್ಲೂ ಒಂದೊಂದು ವಿಶೇಷತೆಗಳಿವೆ. ಈ ಮೂರ್ತಿಯಲ್ಲಿ ಹನುಮಂತನ ಒಂದು ಹಸ್ತವನ್ನು ಮೇಲೆತ್ತಿ ಭಕ್ತರಿಗೆ ಅಭಯ ಹಸ್ತ ನೀಡುತ್ತಾರೆ. ಇನ್ನೊಂದು ಹಸ್ತ ಸೌಗಂಧಿ ಪುಷ್ಪವನ್ನು ಹಿಡಿದಿದ್ದಾರೆ. ಆಂಜನೇಯ ಬಾಲವು ಸುರುಳಿಸುತ್ತಿದೆ ಮತ್ತು ಬಾಲದ ತುದಿಯಲ್ಲಿ ಗಂಟೆ ಇದೆ. ಬಹುತೇಕ ಆಂಜನೇಯ ದೇವಸ್ಥಾನದಲ್ಲಿ ಸಿಂಧೂರ ಮೂರ್ತಿಯು ಮುಖಕ್ಕೆ ಮಾತ್ರ ಲೇಪಿಸುತ್ತಾರೆ, ಆದರೆ ಇಲ್ಲಿ ಮಾತ್ರ ಸಿಂಧೂರವನ್ನು ಇಡೀ ದೇಹಕ್ಕೆ ಲೇಪಿಸುತ್ತಾರೆ. ದಕ್ಷಿಣ ಭಾರತದಲ್ಲಿಯೇ ಇಡೀ ದೇಹಕ್ಕೆ ಸಿಂಧೂರ ಲೇಪಿಸುವ ಏಕೈಕ ದೇವಸ್ಥಾನ ಗಾಳಿ ಆಂಜನೇಯ ದೇವಸ್ಥಾನ. ಬಾಲದಲ್ಲಿ ಅನೇಕ ಸುರುಳಿಗಳಿವೆ, ಅಂದರೆ ಈ ಹನುಮಂತನು ಶಾಂತ ಸ್ವರೂಪಿ ಎಂದು ಸೂಚಿಸುತ್ತದೆ. ಮೂರ್ತಿಯ ಮುಖವು ಎದುರು ಮುಖವಾಗಿದೆ. ಸೊ ಇದಿಷ್ಟು ಗಾಳಿ ಆಂಜನೇಯ ದೇವಸ್ಥಾನದ ವಿಶೇಷತೆಗಳು. ಸೊ ಇಲ್ಲಿ ಬಂದು ತಾಯ್ತ ಕಟ್ಟಿಸ್ಕೊಳ್ಳೋದ್ರಿಂದ ಏನೇ ದುಷ್ಟಶಕ್ತಿ ಇದ್ರು ಮತ್ತೆ ಮಕ್ಕಳು ಎಷ್ಟೇ ಹಠ ಮಾಡಿದ್ರು ಅದು ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಸಂಪೂರ್ಣ ಮಾಹಿತಿ ನಿಮ್ಗೂ ಇಷ್ಟ ಆಯ್ತು ಅಂತ ಹೇಳಿ ತಿಳ್ಕೊಂತೀನಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಕೂಡ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.